ಕೂಡಲೇ ಪೊಲೀಸರು ಬಂದು ಅಲರ್ಟ್ ಆಗಿದ್ದು ಅವರಿಗೂ ಕೂಡ ಹೊರಗಡೆ ಬರೋದಕ್ಕೆ ಸೂಚನೆಯನ್ನು ಹಾಕಿದ್ರು. ಅದೇ ರೀತಿಯಾಗಿ ಈಗ ಸದ್ಯ ಗೊತ್ತಾಗಿದೆ ಅಂತ ಹೇಳಿ ಆನಂತರ ಅವರು ಆತಂಕದಲ್ಲಿ ಬಂದೈತಾ ಶೋ ಅಲ್ಲಿ ನಂದ್ರಲ್ಲಿ ಬರ್ತೈತಣ್ಣ ಕಿಟ್ಟಲ್ಲಿ ಕಳಿಸಿದೀವಿ ನೋಡ್ರಿ ಹಿಂದೆ ಬರ್ರಣ್ಣ ಮುಂದೆ ಹೋಗ್ಬೇಡಿ. ಅಣ್ಣ ಎಲ್ಲಿ ಅಣ್ಣ ಹಿಂಸೆ ಇಲ್ಲ. ಸೈಡ್ ಕೊಡು ಜಾಗ ಬಿಡ್ರಿ ಜಾಗ ಬಿಡಬೇಕು. ನಿಧಾನ 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 ಹಾಕ್ಕೊಟ್ಟವ್ರ ಆಯ್ತು ಇಲ್ಲೇ ಇರ್ತೀವಿ, ಒಳಗಡೆ ಹೋಗ್ಬೇಕು. ಇವತ್ತು ಆನರಬಲ್ ಸುಪ್ರೀಂ ಕೋರ್ಟ್ ಆರ್ಡರ್ ಆದಾದಮೇಲೆ 7 ಜನದ್ದು ಬೇಲ್ ಕ್ಯಾನ್ಸಲ್ ಆಗಿದೆ. ಆ ಕ್ಯಾನ್ಸಲ್ ಬೇಲ್ದು ಸಂಬಂಧಪಟ್ಟ ಡೆಪ್ಟಿ ಕಮಿಷನರ್ ಮತ್ತು ಅವರು ಸಂಬಂಧಪಟ್ಟ IO ಅವ್ರ ಪೂರ್ತಿ ಮಾಹಿತಿ ತಗೊಂಡು ಅದರ ಮೇಲೆ ಕಾರ್ಯ ಅವರು ಮಾಡ್ತಾಯಿದ್ದಾರೆ. ಮತ್ತು ಏನು ಆರ್ಡರ್ ಇದೆ ಆನರಬಲ್ ಸುಪ್ರೀಂ ಕೋರ್ಟ್ ಅದು ಪಾಲನೆ ಮಾಡ್ತಾರೆ. ನಾವು ಅದೇ ಹೇಳಿದ್ವಿ, ಆನರಬಲ್ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಇದೆ ಅದ್ರ ಪ್ರಕಾರ ನಮ್ಮ ಪೊಲೀಸವರು ಕೆಲಸ ಮಾಡ್ತಾರೆ. ಈಗ ಎಲ್ಲಿದ್ದಾರೆ ಮಾಹಿತಿ ಸಿಕ್ಕಿ ಪೊಲೀಸವ್ರಿಗೆ ಎಲ್ಲ ಏನು ಕೆಲಸ ಇದೆ ಮಾಡ್ತಾ ಇದ್ದಾರೆ ಅವರು. ಸೊ ಕೋರ್ಟ್ ಏನು ಡೈರೆಕ್ಷನ್ ಇದೆ ಆ ಪ್ರಕಾರ ಮಾಡ್ತಾರೆ. ಇನ್ನು ಆದೇಶ ಪ್ರತಿ ಸಿಕ್ಕ ನಂತರ ನಾನು ಅದೇ ಹೇಳಿದ್ದೀನಿ, ಕೋರ್ಟ್ ಆರ್ಡರ್ ಬಂದಿದೆ, ಕೋರ್ಟ್ ಆರ್ಡರ್ ಪ್ರಕಾರ ಕೆಲಸ ಆಗ್ತಾ ಇದೆ. ಸರ್, ಎಷ್ಟು ಜನ ಆರೋಪಿಗಳಿಲ್ಲ, ಎಷ್ಟು ಜನ ಆರೋಪಿಗಳು ಸರೆಂಡರ್ ಆಗಬೇಕು ಅಂತ ಕೋರ್ಟ್ ಸೂಚನೆ ಯಾವ್ಯಾವ ಕೋರ್ಟಲ್ಲಿ ಸರೆಂಡರ್ ಆಗಬೇಕು ಅಂತಲ್ಲ, ಬೇಲ್ ಕ್ಯಾನ್ಸಲ್ ಆಗಿದೆ. ಬೇಲ್ ಕ್ಯಾನ್ಸಲ್ ಆದಮೇಲೆ ಏನು ಕ್ರಮ ಜಾರಿ ಮಾಡಬೇಕು ಆ ಪ್ರಕಾರ ನಮ್ಮವರು ಮಾಡ್ತಾರೆ. ಆರೋಪಿಗಳು ನೇರವಾಗಿ ಶರಣಾಗುವಂಥದ್ದು ಅಥವಾ ಬಂಧನ ಮಾಡ್ತಾರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಥ್ಯಾಂಕ್ ಯು.